ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಅಥವಾ ಇಂತಹ ಕ್ರೂರಿ ಮಕ್ಕಳು ಯಾರಿಗೂ ಕೂಡ ಹುಟ್ಟಬಾರದು ಅನ್ನುವಂಥ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಈ ದುರಂತವನ್ನು ಕೇಳಿಬಿಟ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಇದೆ ಜಲ್ ಹೊಂದು ಬಿಡುತ್ತೆ. ಇಂತಹ ರಾಕ್ಷಸ ಮಕ್ಕಳು ಇರ್ತಾರ, ಅದರಲ್ಲೂ ಕೂಡ ಸ್ವತಃ ಎತ್ತ ತಾಯಿಯನ್ನೇ ಸುಪಾರಿ ಕೊಟ್ಟು ಕೊಲ್ಲಿಸ್ತಾರ. ಗೌರ್ಮೆಂಟ್ ನೌಕರಿಗಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೆದು ಹೋಗಿಬಿಡ್ತಾವ. ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಎಂತವರ ಎದೆಯನ್ನು ನಡುಗಿಸುವಂತ ಭೀಕರ ದುರಂತ. ಅಂದ ಹಾಗೆ ಏನಿದು ದುರಂತ? ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜುಲೈ 3, 2026 ರಾಜಸ್ಥಾನದ ಪ್ರಸಿದ್ಧ ಜೈಪುರದ ನಗರ. ಸಂಜೆ ಸುಮಾರು 5 ಗಂಟೆಯ ಸಮಯ. 45 ವರ್ಷದ ನಿರಾಜ್ ಶರ್ಮಾ ಅನ್ನುವಂಥ ಮಹಿಳೆ ತನ್ನ ಮಗನನ್ನ ಕೋಚಿಂಗ್ ಸೆಂಟರ್ಗೆ ಬಿಟ್ಟು ನೆಮ್ಮದಿಯಿಂದ ಮನೆಗೆ ತೆರಳುತ್ತಾ ಇರ್ತಾರೆ. ಆದರೆ ಅವರ ಹಿಂದೆ ಸಾಕ್ಷಾತ್ ಯಮನಂತೆ ಒಂದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಫಾಲೋ ಕೂಡ ಮಾಡಿಕೊಂಡು ಬರ್ತಾ ಇತ್ತು. ಯಾರೂ ಕೂಡ ಊಹಿಸದೇ ಇರುವಂತಹ ವೇಗ, ಬರೋಬ್ಬರಿ 130 ಕಿಲೋಮೀಟರ್ ಸ್ಪೀಡ್ನಲ್ಲಿ ಆ ಒಂದು ಕಾರ್ ಬರ್ತಾ ಇರುತ್ತೆ. ಏಕಾಏಕಿಯಾಗಿ ಆ ಒಂದು ಕಾರ್ ನಿರಾಜ್ ಅವರ ಸ್ಕೂಟಿಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತೆ. ಆ ರಭಸಕ್ಕೆ ನಿರಾಜ್ ಅವರ ದೇಹ 100 ಅಡಿ ದೂರಕ್ಕೆ ಆರಿ ಬೀಳುತ್ತೆ. ರಕ್ತದ ಮಡುವಿನಲ್ಲಿ ಆಕೆ ಸ್ಥಳದಲ್ಲಿಯೇ ಪ್ರಾಣವನ್ನು ಕಳೆದುಕೊಳ್ತಾಳೆ. ಇನ್ನು ಇದನ್ನ ನೋಡಿದಂತ ಬಹುತೇಕರು ಅಂದುಕೊಂಡಿದ್ದು ಇದೊಂದು ಕೇವಲ ರಸ್ತೆ ದುರಂತ ಅಂತ ಹೇಳಿ. ಆದರೆ ಪೊಲೀಸರು ತನಿಖೆಯನ್ನ ಆರಂಭಿಸಿದಂತ ಸಂದರ್ಭದಲ್ಲಿ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬಿದ್ದಿರುತ್ತೆ. ಆಕೆಯನ್ನ ಬೇರೆ ಯಾರೂ ಕೂಡ ಕೊಂದಿರಲಿಲ್ಲ. ಎತ್ತ ಮಗಳೇ ಆಕೆಗೆ ಸುಪಾರಿ ಕೊಟ್ಟು ಕೊಲೆಯನ್ನ ಮಾಡಿದ್ಲು ಅನ್ನುವಂಥದ್ದು ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಜೈಪುರದ ಪ್ರತಾಪ್ ನಗರದಲ್ಲಿ ನಿರಾಜ್ ಶರ್ಮಾ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ರು. ಅವರ ಪತಿ ವಿಜಯ್ ಶರ್ಮಾ ಜೈಪುರ್ ಕೋರ್ಟ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು. 23 ವರ್ಷದ ಮಗಳು ಆಯುಷಿ ಶರ್ಮಾ ಅಂತೇಳಿ ಮತ್ತು ಒಬ್ಬ ಕಿರಿಯ ಮಗ 17 ವರ್ಷದ ಮಗ. ಆತನ ಬಗ್ಗೆ ನಾನು ಇಲ್ಲಿ ವಿವರವನ್ನ ಕೊಡೋದಿಲ್ಲ. ಇಲ್ಲಿ ಕೇವಲ 23 ವರ್ಷದ ಅಂತಕಿ ಆಯುಷಿ ಬಗ್ಗೆ ನಾನು ವಿವರವನ್ನ ನೀಡ್ತಾ ಹೋಗ್ತೀನಿ. ಅಂದ ಹಾಗೆ ಈ ಒಂದು ವಿವರವನ್ನ ಗಮನಿಸೋಕ್ಕಿಂತ ಪೂರ್ವದಲ್ಲಿ ನಾವು ಒಂದಿಷ್ಟು ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಈ 1 ವರ್ಷದ ಹಿಂದೆ ವಿಜಯ್ ಶರ್ಮಾ ಹಠಾತ್ ನಿಧನರಾಗಿ ಬಿಡ್ತಾರೆ. ಇಲ್ಲಿಂದಲೇ ಈ ಕುಟುಂಬದಲ್ಲಿ ಆಸ್ತಿ ಮತ್ತು ದುರಾಶೆಯ ಬಿರುಗಾಳಿ ಶುರು ಆಗಿಬಿಡುತ್ತೆ. ಪತಿ ತೀರಿಕೊಂಡ ನಂತರ ಸರ್ಕಾರದ ನಿಯಮದಂತೆ ಆ ಒಂದು ಕ್ಲರ್ಕ್ ಕೆಲಸ ಪತ್ನಿ ನಿರಾಜ್ ಶರ್ಮಾಗೆ ಸಿಗಬೇಕಾಗಿತ್ತು. ಜೊತೆಗೆ ಜೈಪುರದ ಏರ್ಪೋರ್ಟ್ ರಸ್ತೆಯ ಹತ್ತಿರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಂಟಿ ಆಸ್ತಿ ಕೂಡ ಇವರ ಹೆಸರಿಗೆ ಇತ್ತು. ಇಡೀ ಕುಟುಂಬಕ್ಕೆ ಆಧಾರವಾಗಬೇಕಿದ್ದ ಈ ಕೆಲಸ ಮತ್ತು ಆಸ್ತಿಯೇ ನಿರಾಜ್ ಅವರ ಪಾಲಿಗೆ ಮೃತ್ಯುವಾಗಿ ಕಾಣೋದಕ್ಕೆ ಪ್ರಾರಂಭಿಸಿತ್ತು. ನಿರಾಜ್ ಅವರ ಪಾಲಿಗೆ ಮೃತ್ಯುವಾಗಿ ಕಾಣುತ್ತೆ ಅಂತೇಳಿ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. 23 ವರ್ಷದ ಮಗಳು ಆಯುಷಿ ಶರ್ಮಾಗೆ ತಾಯಿಗೆ ಸಿಕ್ಕ ಸರ್ಕಾರಿ ಕೆಲಸ ಮತ್ತು ಆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ತಾನೇ ಪಡೆದುಕೊಳ್ಬೇಕು ಅನ್ನುವಂಥ ದುರಾಸೆ ಆಕೆಯಲ್ಲಿ ಹುಟ್ಕೊಂಡು ಬಿಡುತ್ತೆ. ನೀನು ಕೆಲಸಕ್ಕೆ ಹೋಗಬೇಡ, ಆ ಕೆಲಸವನ್ನು ನನಗೆ ಬಿಟ್ಟು ಕೊಡು ಅಂತ ಹೇಳಿ ತಾಯಿಯ ಜೊತೆಗೆ ಪ್ರತಿದಿನ ಜಗಳ ಕೂಡ ಆಡ್ತಾ ಇರ್ತಾಳೆ. ಆದರೆ ತಾಯಿ ಅದಕ್ಕೆ ಒಪ್ಪಿರೋದಿಲ್ಲ. ಜೊತೆಗೆ ಆಯುಷಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಆತನ ವಿಚಾರದಲ್ಲೂ ಕೂಡ ತಾಯಿ ಮಗಳ ನಡುವೆ ಗಲಾಟೆ ನಡೀತಾ ಇತ್ತು. ಜಗಳ ಎಷ್ಟು ತಾರಕಕ್ಕೇರಿತ್ತು ಅಂತಂದ್ರೆ, ಕೊಲೆಯಾಗುವುದಕ್ಕಿಂತ ಕೇವಲ 5 ದಿನದ ಮುಂಚೆ ಮನೆಯ ಮೆಟ್ಟಿಲುಗಳ ಮೇಲೆ ಆಯುಷಿ ಕಪ್ಪು ಗೊಂಬೆ ತೆಂಗಿನಕಾಯಿ ಇಟ್ಟು ಬೆಂಕಿ ಹಚ್ಚಿ ಮಾಟ ಮಂತ್ರ ಕೂಡ ಮಾಡಿದ್ಲು. ಯಾಕೆ ಮಾಡಿದ್ಲು ಅಂತಂದ್ರೆ, ತಾಯಿ ಸತ್ತೋಗ್ಲಿ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಮಾಟ ಮಂತ್ರವನ್ನ ಆಕೆ ಮಾಡಿದ್ಲು ಅಂತ ಹೇಳಿ ತನಿಖೆಯ ನಂತರವೇ ಗೊತ್ತಾಗಿದ್ದು. ಆದರೆ ತಾಯಿಯನ್ನ ಕೊಲ್ಲೋದಕ್ಕೆ ಏನೇನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ಲು ಅಂತಂದ್ರೆ, ಅದ್ಯಾವುದೂ ಕೂಡ ಪ್ಲಾನ್ ವರ್ಕೌಟ್ ಆಗಿರಲಿಲ್ಲ. ಕೊನೆಗೆ ಹೇಗಾದ್ರೂ ಮಾಡಿ ಆಕೆಯನ್ನ ಸುಪಾರಿ ಕೊಟ್ಟು ಕೊಲ್ಲಿಸಲೇಬೇಕು ಅಂತ ಹೇಳಿ ಈ ಪೂರ್ವದಲ್ಲಿ ಒಂದು ಯೋಜನೆಯನ್ನ ಕೂಡ ಹಾಕೊಂಡಿದ್ರಲ್ಲ, ಅದನ್ನ ಹೇಗಾದ್ರೂ ಮಾಡಿ ಸಕ್ಸಸ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ಕೂಡ ಹಾಕೊಂಡಿದ್ಲು. ಇನ್ನು ಈ ಕ್ರೂರ ಕೃತ್ಯಕ್ಕೆ ಆಯುಷಿಗೆ ಸಾಥ್ ಕೊಟ್ಟಿದ್ದು ಬೇರೆ ಯಾರೂ ಕೂಡ ಅಲ್ಲ, ಸ್ವಂತ ಚಿಕ್ಕಪ್ಪ ಅಂತಂದ್ರೆ ತಂದೆಯ ತಮ್ಮ ಮೋಹನ್ ಸ್ವರೂಪ್ ಅನ್ನುವಂಥ ವ್ಯಕ್ತಿಯು ಕೂಡ ಈಕೆಗೆ ಸಾಥ್ ಕೂಡ ಕೊಟ್ಟಿರ್ತಾನೆ. ಇನ್ನು ಈ ಮೋಹನ್ ಸ್ವರೂಪ್ಗೂ ಕೂಡ ಅಣ್ಣನ ಆಸ್ತಿಯಲ್ಲಿ ತನಗೆ ಪಾಲು ಸಿಗಲಿಲ್ಲ ಅನ್ನೋ ಸಿಟ್ಟಿತ್ತು. ಹೀಗಾಗಿ ಹಾಗೆ ಸಾಧಿಸುತ್ತಿದ್ದಂಥ ಚಿಕ್ಕಪ್ಪ ಮತ್ತು ದುರಾಶೆಯ ಮಗಳು ಇಬ್ಬರು ಕೂಡ ಒಂದಾಗ್ತಾರೆ. ನಿರಾಜ್ ಶರ್ಮಾನ ಮುಗಿಸುವಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ನಿರಾಜ್ ಶರ್ಮಾನ ಮುಗಿಸಿಬಿಟ್ರೆ ಆಸ್ತಿ ಮತ್ತು ಕೆಲಸ ಎರಡೂ ಕೂಡ ಸಿಗುತ್ತೆ ಅಂತೇಳಿ ಇಬ್ಬರು ಕೂಡ ಸ್ಕೆಚ್ ಅನ್ನ ಹಾಕೊಂಡಿದ್ರು. ಇದಕ್ಕಾಗಿ ಮೋಹನ್ ಸ್ವರೂಪ್ ತನ್ನ ಮಗ ಬಲರಾಮ್ ಸಹಾಯದಿಂದ ಯುಪಿಯ ಭರತ್ಪುರ ಮೂಲದ ಪ್ರೊಫೆಷನಲ್ ಅಂತಕರನ್ನ ತಾಯಿಯನ್ನ ಕೊಲ್ಲಲು ಬರೋಬ್ಬರಿ
7 ಲಕ್ಷ ಸುಪಾರಿ ಕೂಡ ಕೊಡ್ತಾರೆ. ಆದರೆ ಇಲ್ಲಿ ಇವರ ಮೇನ್ ಪ್ಲಾನ್ ಏನಪ್ಪಾ ಅಂತಂದ್ರೆ, ಕೊಲೆ ಮಾಡಿದರೆ ಪೊಲೀಸರು ಹಿಡಿತಾರೆ, ಇದನ್ನ ಯಾರಿಗೂ ಕೂಡ ಅನುಮಾನ ಬಾರದ ಇರುವ ರೀತಿಯಲ್ಲಿ ರಸ್ತೆ ಅಪಘಾತ ಅಥವಾ ಹಿಟ್ ಅಂಡ್ ರನ್ ಕೇಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಈ ಕೇಸ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಹಂತಕರು ಕೇವಲ ಒಂದು ದಿನದಲ್ಲಿ ಈ ಕೊಲೆ ಮಾಡಿಲ್ಲ, ಸತತ 1 ತಿಂಗಳಿನಿಂದ ನೀರಜ್ ಶರ್ಮಾ ಯಾವಾಗ ಹೊರಗಡೆ ಹೋಗ್ತಾರೆ, ಯಾವಾಗ ಬರ್ತಾರೆ ಅಂತ ಹೇಳಿ ಹದ್ದಿನ ಕಣ್ಣಿಟ್ಟು ವಾಚ್ ಕೂಡ ಮಾಡ್ತಾ ಇರ್ತಾರೆ. ಮೊದಲಿಗೆ ಮಹೇಂದ್ರ ತಾರ್ ಕಾರ್ನಲ್ಲಿ ಡಿಕ್ಕಿ ಹೊಡಿಸಲು ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ, ಅದು ಮಿಸ್ ಆಗಿಬಿಟ್ಟಿರುತ್ತೆ. ಕೊನೆಗೆ ಜುಲೈ 3ರಂದು ಭಾನುವಾರ 4:45 ಸಮಯದಂದು ನೀರಜ್ ಶರ್ಮಾ ಎಂದಿನಂತೆ ಮಗನನ್ನ ಬಿಟ್ಟು ಒಂಟಿಯಾಗಿ ಸ್ಕೂಟಿಯಲ್ಲಿ ಬರ್ತಾ ಇದ್ರು. ಇದು ಸರಿಯಾದ ಸಮಯ ಅಂತೇಳಿ ಹಂತಕರು ಹೊಂಚು ಹಾಕಿಕೊಂಡು ಕೂತಿದ್ರು. ಬಿಡಿ ಸ್ಕಾರ್ಪಿಯೋ ಕಾರ್ನಲ್ಲಿ ಚಾಲನೆಯಲ್ಲಿದ್ದಂತಹ ಆಕಾಶ್ ಶರ್ಮಾ ಗಾಡಿಯ ಎಕ್ಸಿಲೇಟರ್ ಪ್ರೆಸ್ ಮಾಡ್ತಾನೆ. ಸ್ಪೀಡೋಮೀಟರ್ 80ರಿಂದ 100-130 ಕಿಲೋಮೀಟರ್ ತಲುಪುತ್ತೆ. ಪ್ರತಾಪ್ ನಗರದ ಆ ರಸ್ತೆಯಲ್ಲಿ ನೀರಜ್ ಶರ್ಮಾಗೆ ಜೋರಾಗಿ ಡಿಕ್ಕಿ ಹೊಡೆದು ಅವರು ಕೆಳಗೆ ಬಿದ್ದ ಮೇಲೂ ಕಾರ್ ನಿಲ್ಲಿಸದೆ ಹಂತಕರು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿಬಿಡ್ತಾರೆ. ಸ್ಥಳೀಯರು ಓಡಿ ಬರುವಷ್ಟರಲ್ಲಿ ನೀರಜ್ ಶರ್ಮಾ ಅವರ ಪ್ರಾಣ ಪಕ್ಷಿ ಹಾರೋಗಿ ಬಿಟ್ಟಿರುತ್ತೆ. ಮೊದಲಿಗೆ ಪೊಲೀಸರು ಇದನ್ನ ಆಕ್ಸಿಡೆಂಟ್ ಅನ್ಕೊಂಡಿದ್ರು, ಆದ್ರೆ ಕತೆಗೆ ಟ್ವಿಸ್ಟ್ ಸಿಕ್ಕಿದ್ದು ಮೃತ ನೀರಜ್ ಅವರ ಸ್ವಂತ ಸಹೋದರ ರಾಕೇಶ್ ದೂರು ನೀಡಿದಾಗಲೇ. ನನ್ನ ಹಕ್ಕನ ಸಾವಿನ ಹಿಂದೆ ಆಕೆಯ ಮಗಳು ಆಯುಷಿ ಮತ್ತು ಮೈದುನ ಮೋಹನ್ ಕೈವಾಡ ಇರಬಹುದು ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸ್ತಾರೆ. ಜೈಪುರ ಪೂರ್ವ ವಿಭಾಗದ ಡಿಸಿಪಿ ರಂಜಿತಾ ಶರ್ಮಾ ನೇತೃತ್ವದ ಟೀಮ್ ತಕ್ಷಣ ಅಲರ್ಟ್ ಕೂಡ ಆಗುತ್ತೆ. ಪೊಲೀಸರು ಆ ರಸ್ತೆಯ CCTV ದೃಶ್ಯಾವಳಿಗಳನ್ನ ಫ್ರೇಮ್ ಬೈ ಫ್ರೇಮ್ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಫ್ರೇಮ್ ಬೈ ಫ್ರೇಮ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಡೌಟ್ ಬರುತ್ತೆ, ಇದು ನಿಜವಾಗಿಯೂ ಕೂಡ ಹಿಟ್ ಅಂಡ್ ರನ್ ಅಲ್ಲ ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲ, ಬದಲಿಗೆ ಪ್ಲಾನ್ ಮಾಡಿಕೊಂಡೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಸ್ಕಾರ್ಪಿಯೋ ಕಾರ್ ಆಕಸ್ಮಿಕವಾಗಿ ಡಿಕ್ಕಿ ಹೊಡೆದಿಲ್ಲ, ಬದಲಿಗೆ ನೀರಜ್ ಅವರನ್ನು ನೋಡಿ ಬೇಕಂತಲೇ ಸ್ಪೀಡ್ ಜಾಸ್ತಿ ಮಾಡಿ ಡಿಕ್ಕಿ ಹೊಡೆದಿರುವಂಥದ್ದು ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ. ತಕ್ಷಣ ಪೊಲೀಸರು ಆಯುಷಿಯ ಮೊಬೈಲ್ ಕಾಲ್ ರೆಕಾರ್ಡ್ ಅನ್ನ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಕೊಲೆ ನಡೆದ ದಿನ ಆಕೆ ಅನಾಮಧೇಯ ನಂಬರ್ಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಪತ್ತೆ ಕೂಡ ಆಗಿರುತ್ತೆ. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರ ಆರಂಭಿಸಿದಂತ ಸಂದರ್ಭದಲ್ಲಿ 23 ವರ್ಷದ ಆಯುಷಿ ಶರ್ಮಾ ತಾನೇ ತಾಯಿಯನ್ನ ಕೊಂದಿದ್ದಾಗಿ ಕಣ್ಣೀರು ಹಾಕುತ್ತಾ ಒಪ್ಪಿಕೊಂಡಿದ್ದಾಳೆ. ಜೈಪುರ ಪೊಲೀಸರು ಕೇವಲ ಕೆಲವೇ ದಿನದಲ್ಲಿ ತಾಯಿ ಕೊಲೆಗೆ ಸ್ಕೆಚ್ ಹಾಕಿದ ಮಗಳು ಆಯುಷಿ, ಚಿಕ್ಕಪ್ಪ ಮೋಹನ್ ಸ್ವರೂಪ್ ಮತ್ತು ಸುಪಾರಿ ಪಡೆದಿದ್ದ ಹಂತಕರಾದ ಹೇಮಂತ್, ಆಕಾಶ್, ಅರವಿಂದ್, ಮೋಹಿತ್, ರೋಹಿತ್ ಸೇರಿದಂತೆ ಒಟ್ಟು 7 ಜನರನ್ನ ಅರೆಸ್ಟ್ ಕೂಡ ಮಾಡಿ ಜೈಲಿಗೆ ಕಟ್ಟಿದ್ದಾರೆ. ಇನ್ನೊಬ್ಬ ಆರೋಪಿ ಬಲರಾಮ್ಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ, ಆತನಿಗೂ ಕೂಡ ಇದೀಗ ಪೊಲೀಸರು ಬಲೆ ಕೂಡ ಬೀಸಿದ್ದಾರೆ. ನೋಡಿ ಸ್ನೇಹಿತರೆ, ಎಂತ ಒಂದು ಹಂತಕಿ ಇರಬಹುದು ಅಂತ ಹೇಳಿ. ಬೆಳೆಸಿದ ತಾಯಿಯನ್ನೇ ಕೋಟಿ ಆಸ್ತಿ ಮತ್ತು ಒಂದು ಸರ್ಕಾರಿ ಕೆಲಸಕ್ಕಾಗಿ ಈ ಮಟ್ಟಿಗೆ ಕ್ರೂರವಾಗಿ ಕೊಂದ ಮಗಳ ಕಥೆ ಇದು. ಸ್ನೇಹಿತರೆ, ಕಲಿಯುಗದಲ್ಲಿ ನಂಬಿಕೆ ಅನ್ನೋದು ಎಲ್ಲಿ ಉಳಿದು ಬಿಟ್ಟಿದೆ, ಯಾರನ್ನ ನಂಬಬೇಕು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಕೊಂಡು ಬಿಡುತ್ತೆ. ಸ್ವಂತ ಮಗಳು ತಂದೆ ತಾಯಿಗಳನ್ನ ಅಥವಾ ತಾಯಿಯನ್ನ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು, ಆದರೆ ತನ್ನ ಕೈಯಾರೆ ಅಥವಾ ತನ್ನದೇ ಒಂದು ಸುಪಾರಿಯಲ್ಲಿ ತನ್ನ ತಾಯಿಯನ್ನ ಕೊಲಿಸಿರುವಂತ ಅಮಾನವೀಯ ಘಟನೆ. ಕೇವಲ 23 ವರ್ಷ ಸರ್ಕಾರದ ನೌಕರಿ ಆಗಿರಬಹುದು ಅಥವಾ ದುಡ್ಡಿನ ಮೋಹ ಆಗಿರಬಹುದು, ಜೊತೆಗೆ ಗೆಳೆಯನ ಜೊತೆಗಿರುವಂತ ಅಥವಾ ತಾನು ಇಷ್ಟಪಟ್ಟಿರುವಂತ ಹುಡುಗನ ಜೊತೆ ಸುಖವಾದಂತ ಸಂಸಾರ ಮಾಡಬೇಕನ್ನುವಂಥ ಕನಸಾಗಿರಬಹುದು. ಈ ಎಲ್ಲದರ ಮೋಹಕ್ಕೆ ಸಿಲುಕಿ ತನ್ನನ್ನೇ ಜೋಪಾನ ಮಾಡಿದಂತ ಎತ್ತ ತಾಯಿಯನ್ನೇ ಸುಪಾರಿ ಕೊಟ್ಟು ಕೊಲ್ಲಿಸಿರುವಂತ ದುರಂತ ಇದೀಗ ನಮ್ಮ ದೇಶದಲ್ಲೇ ನಡೆದು ಹೋಗಿಬಿಟ್ಟಿದೆ. ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದೋಗಿ ಬಿಡುತ್ತೆ. ಮಕ್ಕಳಾಗದೇ ಇದ್ರೂ ಕೂಡ ಪರವಾಗಿಲ್ಲ, ಇಂತಹ ಮಕ್ಕಳು ಯಾರಿಗೂ ಕೂಡ ಹುಟ್ಟಬಾರದು ಅನ್ನುವಂಥ ಭಾವನೆ ಸಹಜವಾಗಿ ಹುಟ್ಟುಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.